ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈಗಾಗಲೇ ಬಿಕಾಂ 5th ಸೆಮಿಸ್ಟರ್ ಆಡಿಟಿಂಗ್ ಅದರ ಇಂಟ್ರೊಡಕ್ಷನ್ಗೆ ಸ್ವಲ್ಪ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ. ಬಟ್ ಇವತ್ತು ನೇರವಾಗಿ ಇಂಟ್ರೊಡಕ್ಷನ್ ಆಫ್ ಆಡಿಟ್ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಮೀನಿಂಗ್ ಏನಾದ್ರು ಜಸ್ಟ್ ಜನರಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೆ. ಫಸ್ಟ್ ಕ್ಯಾಶುವಲ್ ಆಗಿ ನಿಮಗೆ ಮೀನಿಂಗ್ ಗೊತ್ತಿರಲಿ ಅಂತ ಹೇಳಿ ಕ್ಯಾಶುವಲ್ ಆಗಿ ಆಡಿಟರ್ ಅಂದ್ರೆ ಯಾರು, ಆಡಿಟ್ ಅಂದ್ರೆ ಏನು, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಅನ್ನ ಕೊಟ್ಟಿದ್ದೆ. ಬಟ್ ಇವತ್ತು ಕ್ಲಿಯರ್ ಆಗಿ ನೋಡ್ಕೊಳ್ತಾ ಹೋಗೋಣ. ಸೊ ಆಡಿಟ್ ಅಂದ್ರೆ ಏನು? ಮೊದಲನೇದಾಗಿ ಆಡಿಟ್ ಆಲ್ರೆಡಿ ನಿಮ್ಗೆ ಹೇಳಿದಂಗೆ ಆಡಿಟ್ ಅಂದ್ರೆ ಕಾಮನ್ ಆಗಿ ನಿಮ್ಗೆ ನೋಡ್ರಿ, ವೆರಿಫೈ ದ ಅಕೌಂಟ್. Second one, minimize the fraud. Minimize the frauds. Minimize the mistakes. Okay, and analyzes the financial position. ಓಕೆ, ಸ್ವಲ್ಪ ಇದರ ಬಗ್ಗೆ ಇನ್ನೊಂದ್ಸರಿ ರಿಪಿಟೇಷನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವೆರಿಫೈ ದ ಅಕೌಂಟ್ಸ್, ಲೆಕ್ಕಪತ್ರಗಳನ್ನ ಅದೇನ್ ಮಾಡ್ತಾನೆ, ಕೂಲಂಕುಷವಾಗಿ ಪರಿಶೀಲಿಸ್ತಾನೆ. ಮಿನಿಮೈಸ್ ದ ಫ್ರಾಡ್ಸ್, ತಪ್ಪುಗಳನ್ನ ಮೋಸಗಳನ್ನ ಅದರಲ್ಲಿ ಆಗದ ರೀತಿ ನೋಡ್ಕೊಳ್ತಾನೆ. ಸೊ ಮಿನಿಮೈಸ್ ದ ಮಿಸ್ಟೇಕ್ಸ್, ತಪ್ಪುಗಳನ್ನ ಆಗದ ರೀತಿ ತಿದ್ದುತ್ತಾನೆ. ಲಾಸ್ಟ್ ಒನ್, ಅನಲೈಸಿಸ್ ದ ಫೈನಾನ್ಷಿಯಲ್ ಪೊಸಿಷನ್, ಹಣಕಾಸಿನ ಆರ್ಥಿಕ ಸ್ಥಿತಿಗಳ ಬಗ್ಗೆ ಏನ್ ಮಾಡ್ತಾರ ಅಂತ ನಿಮಗೆ ವಿಶ್ಲೇಷಣೆ ಬಗ್ಗೆ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಆಡಿಟ್ ಅಥವಾ ಆಡಿಟರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಕ್ಯಾಶುಯಲ್ ಆಗಿ ಆಡಿಟರ್ ಅಂದ್ರೆ ಏನು ಅಂತ ಆಲ್ರೆಡಿ ಹೇಳಿದ್ರೆ, ಆಡಿಟರ್ ನಾವು ಆಲ್ರೆಡಿ ಹೇಳಿದಂಗೆ ಲ್ಯಾಟಿನ್ ವರ್ಡ್, ಅಂದ್ರೆ ಇದೊಂದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂತ ಒಂದು ಪದ. ಆಡಿಟ್ ಅಂದ್ರೆ ಏನು, ಇಯರ್, ಕೇಳೋದು ಅಂತ ಹೇಳಿ ಕರಿತಾ ಹೋಗ್ತೀವಿ. ಆಡಿಟ್ ಅಂದ್ರೆ ಏನು, ಇಯರ್, ಕೇಳೋದು. ಸೊ ಹಾಗಾಗಿ ಇಲ್ಲಿ ಇಷ್ಟನ್ನ ನೋಡ್ಕೊಳ್ತಾ ಹೋದಂಗಿಲ್ಲ, ನಿಮ್ಗೆ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ. ಆಡಿಟ್ ಅಂದ್ರೆ ಗೊತ್ತಾಯ್ತಲ್ಲ, ಆಡಿಟ್ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ಆಡಿಟ್. ಇದರಲ್ಲಿ ಪ್ರೊಫೆಸರ್ LR ಡಿಸ್ಕಿ ಅವರು ಹೇಳಿರೋ ಪ್ರಕಾರ ಬಹಳ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದೀರಿ. ಆಡಿಟಿಂಗ್ ಇಸ್ ಎಕ್ಸಾಮಿನೇಷನ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂಡರ್ಟೇಕನ್ ವಿತ್ ಎ ವ್ಯೂ ಆಫ್ ಎಸ್ಟಾಬ್ಲಿಷ್ ವೆದರ್ ದೇ ಕರೆಕ್ಟ್ಲಿ ಅಂಡ್ ಕಂಪ್ಲೀಟ್ಲಿ ರಿಫ್ಲೆಕ್ಟ್ ದ ಟ್ರಾನ್ಸಾಕ್ಷನ್ ಟು ವಿಚ್ ದೇ ರಿಲೇಟೆಡ್. ಸೊ ಡಿಸ್ಕಿ ಅವರು ಹೇಳೋ ಪ್ರಕಾರ ಏನಂದ್ರೆ ಬಹಳ ಕ್ಲಿಯರ್ ಆಗಿ, ಆಡಿಟ್ ಇಸ್ ಎಕ್ಸಾಮಿನೇಷನ್ ಆರ್ ಅಕೌಂಟಿಂಗ್ ರೆಕಾರ್ಡ್ಸ್, ಟು ಚೆಕ್ ದ ಅಕೌಂಟಿಂಗ್ ರೆಕಾರ್ಡ್ಸ್. ಅಂದ್ರೆ ಕಂಪನಿಯ ಲೆಕ್ಕಪತ್ರಗಳನ್ನ ಕರೆಕ್ಟ್ಲಿ, ಸರಿಯಾದ ರೀತಿಯ ಅವುಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡತಕ್ಕಂಥದ್ದನ್ನ ನಾವೇನಂತೀವಿ, ಲೆಕ್ಕ ಪರಿಶೋಧನೆ ಅಥವಾ ಆಡಿಟಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಯಾರ ಪ್ರಕಾರ? ಡಿಸ್ಕಿ ಅವರ ಪ್ರಕಾರ ಒಂದು ಸಂಸ್ಥೆಯ ವ್ಯವಹಾರಗಳಲ್ಲಿ ನಡೀತಕ್ಕಂಥ ಲೆಕ್ಕಪತ್ರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡತಕ್ಕಂಥದ್ದು, ಅಂದ್ರೆ to correctly examination of accounts and whether the view of financial position. ಅಂದ್ರೆ ಏನ್ ಮಾಡ್ತೀವಿ, ಕಂಪನಿಯ ಲೆಕ್ಕಪತ್ರಗಳನ್ನ ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ನೋಡಿಕೊಂಡು ಸರಿಯಾಗಿರುವಂತ ಚೆಕ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಆ ಕಂಪನಿಯ ಹಣಕಾಸಿನ ಸ್ಥಿತಿಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು, ನಾವೇನ್ವಿ ಲೆಕ್ಕ ಪರಿಶೋಧನೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಯಾರ ಪ್ರಕಾರ? ಡಿಸ್ಕಿ ಅವರ ಪ್ರಕಾರ. ಸೊ ಇದು ನಾನು ನಿಮ್ಗೆ ಡೆಫಿನೇಷನ್ ಕೂಡ ನಿಮ್ಗೆ ವಿಡಿಯೋ ಮಧ್ಯದಲ್ಲಿ ಹಾಕ್ತೀನಿ. ಸೊ ಡೋಂಟ್ ವರಿ. ಸೊ ಅದನ್ನ ನೀವು ಬೇಕಾದ್ರೆ ಬರ್ಕೊಡ್ರಿ. ಇನ್ನೂ ಬೇಕು ಅಂದ್ರೂ ಕೂಡ ನಿಮ್ ಪುಸ್ತಕದಲ್ಲಿ ಸಾಕಷ್ಟು ಡೆಫಿನೇಷನ್ಗಳಿದಾವೆ. ಸೊ ಮೀನಿಂಗ್ ಕೂಡ ಇದಾವೆ. ಸೊ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಬರೀರಿ. ಸೊ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೋಸ್ಕರ ಹೇಳ್ತಾ ಇದ್ದಲ್ಲ. ಆಡಿಟ್ ಅಂದ್ರೆ ಬಹಳ ಕ್ಲಿಯರ್ ಆಗಿ ನೆನ್ಪಿಟ್ಕೊಂಡ್ರಿ, ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಡಿಟ್ ಇಸ್ ಅ ವೆರಿಫೈ ದ ಅಕೌಂಟ್ಸ್ ಆರ್ ಎಕ್ಸಾಮಿನೇಷನ್ ಆಫ್ ಅಕೌಂಟ್ಸ್ ಟು ಏನಂತ ನಾವು ಕಾಮನ್ ಆಗಿ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು, ಲೆಕ್ಕಪತ್ರಗಳನ್ನು ಕೂಲಂಕುಷವಾಗಿ ನೋಡತಕ್ಕಂಥದ್ದು ನಾವು ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಅದರ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಟು ಮಿನಿಮೈಸ್ ದ ಫ್ರಾಡ್ಸ್ ಅಂಡ್ ಮಿಸ್ಟೇಕ್ಸ್
ತಪ್ಪುಗಳನ್ನ ಮೋಸಗಳನ್ನ ಕಡಿಮೆ ಮಾಡತಕ್ಕಂಥದ್ದು, ಜೊತೆಗೆ ವೆದರ್ ಅಂದ್ರೆ ವ್ಯೂ ಆಫ್ ಫೈನಾನ್ಷಿಯಲ್ ಪೊಸಿಷನ್, ವ್ಯೂ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಆರ್ಗನೈಸೇಷನ್ ಅಂದ್ರೆ ಕಂಪನಿಯ ಹಣಕಾಸಿನ ಸ್ಥಿತಿಗಳ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ತಕ್ಕಂಥದ್ದು ಯಾವುದು, ಲೆಕ್ಕ ಪರಿಶೋಧನೆ ಅಂತ ಕರೀತಾರೆ. ಅದೇ ಅವರು ಡೆಫಿನೇಷನ್ ಕೂಡ ಹೇಳ್ತಾರೆ. ಸೊ ಮೀನಿಂಗ್ ಅಲ್ಲಿ ಕೂಡ ಸೇಮ್ ಇದೆ. ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ನಿಮಗೆ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೋಸ್ಕರ ಸೊ ಇವೆರಡನ್ನೂ ಕೂಡ ನಿಮಗೆ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಎರಡು ಕೂಡ ನಿಮ್ಗೆ ಏನ್ ಮಾಡ್ತೀನಿ, ಈ ವಿಡಿಯೋ ಮಧ್ಯದಲ್ಲಿ ನಿಮ್ಗೆ ಹಾಕ್ತೀನಿ. ಸೊ ಒಂದ್ ವೇಳೆ ಇದು ಅರ್ಥ ಆಗಿದ್ರೆ ನಿಮ್ಮ ಪುಸ್ತಕದಲ್ಲಿ ಸಾಕಷ್ಟು ಡೆಫಿನೇಷನ್ಗಳು, ಸಾಕಷ್ಟು ಮೀನಿಂಗ್ ಗಳಿದಾವೆ, ಅವುಗಳು ಯಾವ್ದಾದ್ರು ಈಸಿ ಇರ್ತಕ್ಕಂಥದ್ದು ನೋಡ್ಕೊಂಡು ನೀವು ಬರೀರಿ. ನೆಕ್ಸ್ಟ್ ಪಾಯಿಂಟ್ ಮಾಡೋಣ. ಸ್ಟೂಡೆಂಟ್ಸ್, ಇಂಟ್ರೊಡಕ್ಷನ್ ಆಫ್ ಆಡಿಟಿಂಗ್ ಅಲ್ಲಿ ಸೊ ಫ್ಯೂಚರ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗ್ರಿ. ಬಹಳ ಪಾಯಿಂಟ್ಸ್ ಅನ್ನ ಬರ್ದಿದ್ದೀನಿ ಆಲ್ರೆಡಿ. ಸಿಸ್ಟಮೆಟಿಕ್ ಎಕ್ಸಾಮಿನೇಷನ್, ಇಟ್ ಈಸ್ ಅ ಸಿಸ್ಟಮೆಟಿಕ್ ಎಕ್ಸಾಮಿನೇಷನ್ಸ್ ಅಂದ್ರೆ ಇದೇನ್ ಮಾಡುತ್ತೆ, ಒಂದು ವ್ಯವಸ್ಥಿತವಾಗಿ ಲೆಕ್ಕಪತ್ರಗಳನ್ನ ಏನ್ ಮಾಡುತ್ತೆ, ಇದು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ. ಲೆಕ್ಕ ಪರಿಶೀಲನೆ ಮಾಡುತ್ತೆ, ವ್ಯವಸ್ಥಿತವಾಗಿ ಅಥವಾ ಕೂಲಂಕುಷವಾಗಿ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಹೋಗುತ್ತೆ. ಸೆಕೆಂಡ್ ಒನ್, ಇಟ್ ಈಸ್ ಇಂಟೆಲಿಜೆಂಟ್ ಅಂಡ್ ಕ್ರಿಟಿಕಲ್ ಎಕ್ಸಾಮಿನೇಷನ್ಸ್ ಅಂದ್ರೆ ಬಹಳ ಕ್ರಿಟಿಕಲ್ ಇರ್ತಕ್ಕಂಥ ಸಂದರ್ಭ, ಅಂದ್ರೆ ಬಹಳ ತೊಂದರೆಗಳಿರ್ತಕ್ಕಂಥ ಕ್ರಿಟಿಕಲ್ ಆಗಿರ್ತಕ್ಕಂಥ ಲೆಕ್ಕಪತ್ರಗಳನ್ನು ಕೂಡ ಏನ್ ಮಾಡುತ್ತಿದ್ದು, ಇಂಟೆಲಿಜೆನ್ಸಿ ಬುದ್ಧಿವಂತಿಕೆಯಿಂದ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡುತ್ತೆ. ಅಂದ್ರೆ ಯಾವ ಲೆಕ್ಕಪತ್ರಗಳು ಸರಿಯಾಗಿ ಇಲ್ವೋ ಅಂತ ಲೆಕ್ಕಪತ್ರಗಳನ್ನು ಕೂಡ ಏನ್ ಮಾಡ್ತಿದ್ದು, ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಹೋಗುತ್ತೆ. ಸೊ ಇಂಟೆಲಿಜೆಂಟ್ಲಿ ಕ್ರಿಟಿಕಲ್ ಎಕ್ಸಾಮಿನೇಷನ್ಸ್. ಥರ್ಡ್ ಒನ್, determining accuracy and reliability of accounting statements ಅಂದ್ರೆ ಅಕ್ಯುರಸಿ, ಲೆಕ್ಕಪತ್ರಗಳು ನೈಜವಾಗಿದ್ದಾವೋ ಅಥವಾ ಸತ್ಯವಾಗಿದ್ದಾವೋ, ಅಥವಾ ರಿಯಲಬಿಲಿಟಿ ಅಂದ್ರೆ ಏನು, ಸರಿಯಾಗಿ ಬರ್ದಾರೋ ಇಲ್ವೋ, ಸುಳ್ಳು ಲೆಕ್ಕಪತ್ರಗಳನ್ನು ಸೃಷ್ಟಿ ಮಾಡಿದಾರೋ ಅಂದ್ರೆ ಫೇಕ್ ಅಕೌಂಟ್ಸ್ ಏನಾದ್ರು ಇದಾವೋ ಅದನ್ನು ಕೂಡ ಏನ್ ಮಾಡ್ತದೋ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಹೋಗುತ್ತೆ. ಸೊ ಫೋರ್ತ್ ಒನ್, ಇಟ್ ಈಸ್ ಡನ್ ಬೈ ಇಂಡಿಪೆಂಡೆಂಟ್ ಪರ್ಸನ್. ಈ ಎಲ್ಲಾ ಲೆಕ್ಕಪತ್ರಗಳನ್ನ ಯಾರು ಪರಿಶೀಲನೆ ಮಾಡ್ತಾರೆ, ಇಂಡಿಪೆಂಡೆಂಟ್ ಪರ್ಸನ್, ಸ್ವತಂತ್ರ ವ್ಯಕ್ತಿ. ಅಂದ್ರೆ ಆಡಿಟರ್, ಆಲ್ರೆಡಿ ಹೇಳಿದ್ರೆ ಆಡಿಟರ್ ಇಸ್ ಅ ಇಂಡಿಪೆಂಡೆಂಟ್ ಪರ್ಸನ್. ಲೆಕ್ಕ ಪರಿಶೋಧಕ ಅನ್ನೋನು ಯಾರು, ಒಬ್ಬ ಸ್ವತಂತ್ರ ವ್ಯಕ್ತಿ. ಅವನು ಮಾತ್ರ ಏನ್ ಮಾಡ್ತಾನೆ, ಇಷ್ಟು ಲೆಕ್ಕಪತ್ರಗಳನ್ನ ನೋಡ್ತಾ ಹೋಗ್ತಾನೆ. ಸೊ ಇನ್ನು ಫಿಫ್ತ್ ಒನ್, ವೆರಿಫಿಕೇಶನ್ ಆಫ್ ರಿಸಲ್ಟ್ಸ್ ಶೋಯಿಂಗ್ P&L ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಸೊ ವೆರಿಫಿಕೇಶನ್ ಆಫ್ ರಿಸಲ್ಟ್ಸ್ ಶೋಯಿಂಗ್ P&L ಅಂಡ್ ಬ್ಯಾಲೆನ್ಸ್ ಶೀಟ್. ನಿಮ್ಮ P&L ಅಕೌಂಟ್ ಅಲ್ಲೂ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲೂ, ಅಂದ್ರೆ ನಿಮ್ಮ ಲಾಭ ನಷ್ಟದ ಖಾತೆ ಅಥವಾ ನೀವೇನಂತೀವಿ ಬ್ಯಾಲೆನ್ಸ್ ಶೀಟ್. ಸೊ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತಕ್ಕಂತ ಎಲ್ಲ ವಿವರಣೆಗಳನ್ನ, ಎಕ್ಸ್ಪ್ಲನೇಷನ್ಸ್ ಅನ್ನ ಏನ್ ಮಾಡ್ತಿದ್ದು, ಲೆಕ್ಕ ಪರಿಶೋಧನೆ ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ತಾ ಹೋಗುತ್ತೆ, ಅಥವಾ ಅದರ ಸ್ಪಷ್ಟವಾಗಿರ್ತಕ್ಕಂಥ ವಿವರಣೆಯನ್ನ ನಿಮ್ಗೆ ಕೊಡ್ತಾ ಹೋಗುತ್ತೆ. ಯಾವುದು, ಲೆಕ್ಕ ಪರಿಶೋಧನೆ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಸಿಕ್ಸ್ ಒನ್, ಫಿಸಿಕಲಿ ವೆರಿಫಿಕೇಶನ್ ಆಫ್ ದ ಅಸೆಟ್ಸ್ ಅಂಡ್ liabilities of the business, the showing of balance sheet. ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ಅಸೆಟ್ಸ್ ಅಂದ್ರೆ ಆಸ್ತಿಗಳು, ಲಯಬಿಲಿಟೀಸ್ ಹೊಣೆಗಾರಿಕೆಗಳು, ಇವೆರಡರಲ್ಲಿ ಇರತಕ್ಕಂತ ಏನು ಸರಿಯಾದ ಲೆಕ್ಕಗಳು. ಅಂದ್ರೆ ಸಪೋಸ್ ಅಸೆಟ್ಸ್ ಎಷ್ಟು, ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂದ್ರೆ ಅಸೆಟ್ಸ್ ನ ವ್ಯಾಲ್ಯೂ ಎಷ್ಟು, ಮತ್ತೆ ಲಯಬಿಲಿಟೀಸ್ ನಾವೇನ್ ಖರ್ಚು ಮಾಡ್ತಾ ಇದ್ದೀವಿ, ಹೊಣೆಗಾರಿಕೆ ಏನಾಗಿದೆ, ಏನೇನು ಖರ್ಚು ಮಾಡಿದೀವಿ ಅನ್ನೋದನ್ನ ಫಿಸಿಕಲಿ ಭೌತಿಕವಾಗಿ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ವೆರಿಫಿಕೇಶನ್ ಮಾಡ್ತಕ್ಕಂಥದ್ದು ನಾವು ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀವಿ. ಸಪೋಸ್ ಒಂದು ವೆಹಿಕಲ್ ಇದೆ, ಎವ್ರಿ ಇಯರ್ ವೆಹಿಕಲ್ ಏನಾಗುತ್ತೆ ಅಂದ್ರೆ ಅದನ್ನ ಡೆಪ್ರಿಸಿಯೇಷನ್ ಮಾಡ್ತಾ ಹೋಗ್ತೀವಿ. ಸೊ ಮಷಿನರಿ ಡೆಪ್ರಿಸಿಯೇಷನ್ ಮಾಡ್ತಾ ಹೋಗ್ತೀವಿ. ಸೊ ಅದರ ಡೆಪ್ರಿಸಿಯೇಷನ್ ಎಷ್ಟು, ಹೋದ ವರ್ಷ ಅದರ ವ್ಯಾಲ್ಯೂ ಏನಿತ್ತು, ಈ ವರ್ಷ ಅದರ ವ್ಯಾಲ್ಯೂ ಏನಿದೆ. ಸಪೋಸ್ ಬಿಲ್ಡಿಂಗ್ ಅಪ್ರಿಸಿಯೇಷನ್ ಮಾಡಬೇಕಾಗುತ್ತೆ, ಅಪ್ರಿಸಿಯೇಷನ್ ಮಾಡಿದಾಗ ಏನಾಗುತ್ತೆ, ಅದರ ವ್ಯಾಲ್ಯೂ ಎಷ್ಟು. ಸೊ ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಏನಿದೆ, ಸೊ ಟೋಟಲಿ ಇವೆಲ್ಲ ಏನ್ ಮಾಡ್ಬೇಕಾಗುತ್ತೆ, ನಾವು ಅದನ್ನ ವೆರಿಫಿಕೇಶನ್ ಮಾಡ್ತಕ್ಕಂಥದ್ದು ಯಾವುದು, ಆಡಿಟಿಂಗ್. ಸೊ ಸೆಕೆಂಡ್ ಒನ್, ಇಟ್ ಈಸ್ ಸಿಸ್ಟಮ್ ಆಫ್ ಅಕೌಂಟ್ಸ್ ಅಂಡ್ ಇಂಟರ್ನಲ್ ಚೆಕ್. ಇಟ್ ಇಸ್ ಸಿಸ್ಟಮ್ ಆಫ್ ಅಕೌಂಟ್ಸ್ ಇಂಟರ್ನಲ್ ಚೆಕ್ ಅಂದ್ರೆ ಲೆಕ್ಕಪತ್ರಗಳ ಆಂತರಿಕ ಪ್ರತಿಬಂಧ. ಅಂದ್ರೆ ಲೆಕ್ಕಪತ್ರಗಳನ್ನ ಸರಿಯಾಗಿ ಮೇಂಟೈನ್ ಮಾಡೋದಕ್ಕೆ, ಸಿಸ್ಟಮೆಟಿಕ್ಲಿ ಸರಿಯಾದ ವೇದಲ್ಲಿ ನೀವು ಬರೆಯೋದಕ್ಕೆ ಇದೇನ್ ಮಾಡುತ್ತೆ, ವ್ಯವಸ್ಥಿತವಾಗಿ ನಿಯಂತ್ರಣ ಮಾಡುತ್ತೆ. ಅಂದ್ರೆ ಕರೆಕ್ಟ್ ಆಗಿ ವೇ. ನಿಮ್ಗೆ ಆಲ್ರೆಡಿ ಗೊತ್ತು, ಅಕೌಂಟ್ಸ್ ಬರೀತೀರಿ ಅನ್ಕೊಂಡಿದ್ದೀನಿ. ಸೊ ಮೊದಲು P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಬರೀತೀರಾ, ನಂತರ P&L ಅಕೌಂಟ್ ಬರೀತೀರಾ, ನಂತರ ಬ್ಯಾಲೆನ್ಸ್ ಶೀಟ್ ಆಗ್ತಾ ಹೋಗ್ತೀರಿ. ಸೊ ಸಿಸ್ಟಮೆಟಿಕ್, ಇದೊಂದು ಸಿಸ್ಟಮ್ ಏನ್ ಮಾಡ್ತೀರಿ, ಕಂಟಿನ್ಯೂ. ಅದ್ರೆ ಏನ್ ಮಾಡ್ತಿದ್ದು, ಇಂಟರ್ನಲ್ ಕಂಟ್ರೋಲ್ ಆ ತರ
ಕ್ಲಿಯರ್ ಆಗಿ ಬರೆಯೋದಕ್ಕೆ. ಸೊ ಅದರಲ್ಲಿ ಸಬ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಕ್ಯಾಶ್ ಬುಕ್ ಬೇರೆ ಮಾಡ್ತೀವಿ, ಸೊ ಪರ್ಚೇಸ್ ಬುಕ್ ಬೇರೆ ಮಾಡ್ತೀವಿ, ಸೇಲ್ಸ್ ಬುಕ್ ಬೇರೆ ಮಾಡ್ತೀವಿ, ಪರ್ಚೇಸ್ ರಿಟರ್ನ್ ಬಂದ್ರೆ ಬೇರೆ ಮಾಡ್ತೀವಿ, ಸೇಲ್ಸ್ ರಿಟರ್ನ್ ಬಂದ್ರೆ ಬೇರೆ ಮಾಡ್ತೀವಿ. ಹೀಗೆ ಸಾಕಷ್ಟು ವೇದಲ್ ಅಕೌಂಟ್ಸ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅವೆಲ್ಲವನ್ನ ಏನ್ ಮಾಡುತ್ತೆ, ಕಂಟ್ರೋಲ್, ಇಂಟರ್ನಲ್ ಕಂಟ್ರೋಲ್ ಒಂದಕ್ಕೊಂದು ಏನ್ ಮಾಡುತ್ತೆ, ಟ್ಯಾಲಿ ಮ್ಯಾಚ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ, P&L ಅಕೌಂಟ್ ಅಲ್ಲಿ ಏನಿದೆ, ಸೊ ಟೋಟಲಿ ವೆರಿಫಿಕೇಶನ್ ಮಾಡ್ತಕ್ಕಂಥದ್ದು ಲೆಕ್ಕ ಪರಿಶೋಧನೆ. ಸೊ ಇನ್ನು ಇಟ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ವೋಚರ್ಸ್ ಅಂಡ್ ಡಾಕ್ಯುಮೆಂಟ್ಸ್. ನೋಡ್ರಿ, ಲೆಕ್ಕಪತ್ರಗಳನ್ನ ಮೇಂಟೈನ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು, ವೋಚರ್ಸ್ ಅಂದ್ರೆ ಬಿಲ್ ಗಳಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀವಿ, ಯಾರಿಂದ ನಾವೇನೋ ಒಂದಿಷ್ಟು ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ಪರ್ಚೇಸ್ ಮಾಡೋದಕ್ಕೆ ಸಾಕ್ಷಿ ಏನು, ಬಿಲ್. ಅವ್ರ ಬಿಲ್ ಕೊಡ್ತಾರೆ, ಆ ಬಿಲ್ ಏನ್ ಮಾಡ್ಬೇಕು ನಾವು, ವೋಚರ್ ಅಂತ ಕರಿತಾ ಹೋಗ್ತೀವಿ, ಅಂದ್ರೆ ಡಾಕ್ಯುಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಬಿಲ್ ಆರ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ಪರ್ಚೇಸ್, ಅಂದ್ರೆ ಒಂದು ಪರ್ಚೇಸ್ ಮಾಡಿರ್ತಕ್ಕಂಥ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಅದರ ವೋಚರ್ಸ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ತಗೊಳ್ತಾರೆ. ಅದರ ಆಧಾರದ ಮೇಲೆ ಪರ್ಚೇಸ್ ಬುಕ್ ಅದನ್ನ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾನೆ ಯಾರು, ಅಡಿಟರ್ಸ್. ಸೊ ಇನ್ನು ಅಡಿಟಿಂಗ್ ವರ್ಕ್ ಮೇ ಬಿ ಅಕೌಂಟಿಂಗ್ ಇಯರ್, ಹಾಫ್ ಇಯರ್ಲಿ ಆರ್ ಕ್ವಾರ್ಟರ್ಲಿ. ನಾವು ಲೆಕ್ಕ ಪರಿಶೋಧನೆಯನ್ನ ಹಾಫ್ ಇಯರ್ಲಿ ಮಾಡಬಹುದು, ಸೊ ಇಯರ್ಲಿ ಮಾಡಬಹುದು, ಕ್ವಾರ್ಟರ್ಲಿ ಮಾಡಬಹುದು. ಸೊ ಸಾರಿ, ಇನ್ನೊಂದು ಬರೋದಿಲ್ಲ. ಸೊ ಡೇ ಬೈ ಡೇ ಕೂಡ ವೆರಿಫಿಕೇಶನ್ ಕೂಡ ಮಾಡಬಹುದು. ಲೆಕ್ಕ ಪರಿಶೋಧನೆ ಏನ್ ಮಾಡಬಹುದು, ಡೇ ಬೈ ಡೇ ಕೂಡ ನೀವು ಮಾಡಬಹುದು, ವೆರಿಫಿಕೇಶನ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ಸಮಥಿಂಗ್, ಒಬ್ಬ ಅಡಿಟರ್ ನ ಇಡೀ ವರ್ಷವನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಇಡೀ ವರ್ಷ ವೆರಿಫಿಕೇಶನ್ ಮಾಡ್ತಾರೆ, ಓನ್ಲಿ ಇಯರ್ಲಿ ಅಷ್ಟೇ. ಸೊ ಇಯರ್ಲಿ ಅಷ್ಟೇ ವೆರಿಫಿಕೇಶನ್ ಮಾಡ್ಬೇಕಂದ್ರೆ ಇಯರ್ಲಿ ಅಷ್ಟೇ ಅಕೌಂಟ್ ಏನ್ ಮಾಡ್ತಾನೆ, ವೆರಿಫಿಕೇಶನ್ ಮಾಡ್ತಾ ಹೋಗಿ. ಸೊ ಹಾಫ್ ಇಯರ್ಲಿ ಅವ್ನು ಬಂದು ಅಡಿಟ್ ಮಾಡ್ಕೊಡ್ಬೇಕಂದ್ರೆ ಹಾಫ್ ಇಯರ್ಲಿ ಕೂಡ ಮಾಡ್ಕೊಡ್ತಾರೆ. ಸೊ ಕ್ವಾರ್ಟರ್ಲಿ 3 ಮಂತ್ಸ್ಗೋಸ್ಕರ ಮಾಡ್ಕೊಡ್ಬೇಕಂದ್ರೆ 3 ಮಂತ್ಸ್ಗೋಸ್ಕರ ಕೂಡ ಏನ್ ಮಾಡ್ತಾನೆ, ಅಡಿಟ್ ಅನ್ನ ಮಾಡ್ತಾನೆ. ಓಕೆ, ಅಡಿಟ್ ಸೊ ಇಯರ್ಲಿ, ಹಾಫ್ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಆರ್ ಹೋಲ್ ಇಯರ್, ಪ್ರತಿ ಇಡೀ ವರ್ಷನೂ ಕೂಡ ಏನ್ ಮಾಡಬಹುದು, ಅವನು ಅಡಿಟ್ ಅನ್ನ ಮಾಡಬಹುದು, ಲೆಕ್ಕ ಪರಿಶೋಧನೆಯನ್ನ ಮಾಡಬಹುದು. ಇಲ್ಲಿ ಚೆಕ್, ರಿವ್ಯೂ, ಮಿನಿಟ್ಸ್ ಬುಕ್ ಅಂಡ್ ಶೇರ್ ಹೋಲ್ಡರ್ಸ್ ಅಂಡ್ ಕಂಪನಿ ಬುಕ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಕಂಪನಿಗೆ ಸಂಬಂಧಪಟ್ಟಂಗೆ ವೆರಿಫಿಕೇಶನ್ ಮಾಡುವಂತ ಅಧಿಕಾರ, ರೈಟ್ಸ್ ಅವರಿಗಿರುತ್ತೆ. ಸೊ ಒಂದು ಸಾರಿ ಆಡಿಟರ್ ಅಪಾಯಿಂಟ್ ಆದ ಅಂದ್ರೆ ಆ ಕಂಪನಿ ಎಲ್ಲ ಲೆಕ್ಕಪತ್ರಗಳನ್ನ ಕೇಳುವಂತ ರೈಟ್ಸ್ ಅವರಿಗಿರುತ್ತೆ. ಫಾರ್ ಎಕ್ಸಾಂಪಲ್, ಶೇರ್ ಹೋಲ್ಡರ್ಸ್ ಯಾರು, ಅವರು ಶೇರ್ಸ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಸೊ ಎಷ್ಟು ಕಂಪನಿಗೆ ಇನ್ಕಮ್ ಬಂತು ಶೇರ್ಸ್ ಇಂದ, ಸೊ ಡಿಬೆಂಚರ್ಸ್ ಇಂದ ಎಷ್ಟು ಬಂತು. ಓಕೆ, ಇವೆಲ್ಲ ರಿವ್ಯೂ ಅಂದ್ರೆ ಚೆಕ್ ಮಾಡ್ತಕ್ಕಂಥ, ಅವುಗಳನ್ನ ನೋಡ್ತಕ್ಕಂಥದ್ದು ಯಾರ ಕರ್ತವ್ಯ, ಸೊ ಅಡಿಟರ್ ವರ್ಕ್ ಆಗಿರುತ್ತೆ. ಅದಕ್ಕೆ ಹೇಳ್ತೀವಿ ಚೆಕ್ ಅಂಡ್ ರಿವ್ಯೂ, ಮಿನಿಟ್ಸ್ ಬುಕ್ ಅಂಡ್ ಶೇರ್ ಹೋಲ್ಡರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ನಾವು ಫಿಸಿಕಲ್ ಕ್ಲಾಸ್ ಅಲ್ಲಿ ಮತ್ತೊಂದ್ಸಲ ರಿಪಿಟೇಷನ್ ಕೂಡ ಮಾಡ್ತೀನಿ. ಒಂದ್ ಸೆಕೆಂಡ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನ ಒಂದ್ಸಲ ಟೈಮ್ ಈ ವಿಡಿಯೋನ ನೋಡಿ ಅದರ ಲೈನ್ಸ್ ಅನ್ನ, ಪಾಯಿಂಟ್ಸ್ ಅನ್ನ ಮಾಡ್ಕೊಂಡು ನೀವು ಬರೀರಿ, ಬಹಳ ಈಸಿ. ಸೊ ಪುಸ್ತಕದಲ್ಲಿದ್ರೆ ಬಹಳ ಒಳ್ಳೇದು, ಬುಕ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಈ ಪಾಯಿಂಟ್ಸ್ ಅನ್ನು ನೀವೇನ್ ಮಾಡಬಹುದು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಕನ್ನಡ ಟ್ರಾನ್ಸ್ಲೇಷನ್ ಕೂಡ ಮಾಡ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಬರೆದಿದ್ದೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ಒಂದ್ ವೇಳೆ ಡೌಟ್ಸ್ ಇತ್ತಂದ್ರೆ ಸೊ ಮತ್ತೊಂದ್ಸಲ ನಿಮಗೆ ಅದನ್ನ ಫಿಸಿಕಲ್ ಕ್ಲಾಸ್ ಅಲ್ಲಿ ರಿವಿಷನ್ ಕೂಡ ಮಾಡ್ತೀನಿ. ಸೊ ಈ ವಿಡಿಯೋ ನೋಡಿದ್ರಿ, ಸೊ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಮ್ಮನ್ನ ಮೀಟ್ ಆಗ್ತೀನಿ. ಸೊ ಅಲ್ಲಿವರೆಗೂ ಸೊ ಎಲ್ರಿಗೂ ಧನ್ಯವಾದಗಳು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಮ್ಮೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.